ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ವೈಕುಂಠ ಏಕಾದಶಿ ದಿವಸ ನಾವು ನಾರಾಯಣ ಸ್ವಾಮಿನ ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ಪ್ರತೀತಿ ಇದೆ. ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಸಂಜೆ. ಜನ ಅಂತೂ ತುಂಬ ಇದ್ದರು. ಕ್ಯೂ ನೋಡಿದ್ರೆ 1 ಕಿಲೋಮೀಟ್ರಷ್ಟು ದೂರದಲ್ಲಿತ್ತು. ಸೊ ನಾವು ಕ್ಯೂ ಎಲ್ಲ ನಿಂತ್ಕೊಂಡು ಹೋದ್ವಿ ದೇವಸ್ಥಾನಕ್ಕೆ. ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಇದು ನಮ್ಮ ಹತ್ತಿರದಲ್ಲೇ ಇರೋ ಒಂದು ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಆಗಿರುತ್ತೆ. ದೇವಸ್ಥಾನ ಹತ್ತಿರ ಹೋಗ್ತಿದ್ದಂಗೆ ತುಂಬ ರಶ್ ಆಯಿತು. ಈ ದೇವಸ್ಥಾನ ಎಂಟ್ರೆನ್ಸಲ್ಲಿ ಏನಿದೆ, ಎಂಟ್ರೆನ್ಸ್ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಸ್ವರ್ಗದ ಬಾಗಿಲು ಅಂತ ಏನು ಹೇಳ್ತೀವಿ ನಾವು, ಮೇಲ್ಗಡೆ ದೇವರನ್ನ ಕಟ್ಟಿರ್ತಾರೆ, ಅದ್ರ ಕೆಳಗಡೆಯಿಂದ ನಾವು ಹೋಗೋದನ್ನ ಮಾಡಿರ್ತಾರೆ. ಅದನ್ನು ಇಲ್ಲಿ ಎಂಟ್ರೆನ್ಸಲ್ಲಿ ಮಾಡಿದ್ರು. ನಾವು ಒಳಗಡೆ ಹೋಗ್ತಿದ್ದಂಗೆ ದೇವರ ದರ್ಶನ ಆಗುತ್ತೆ. ಎಷ್ಟೇ ಜನ ಇದ್ದರು, ಎಷ್ಟೇ ರಶ್ ಇದ್ದರು, ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಆರಾಮಾಗಿ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಬಂದ್ವಿ. ಎಷ್ಟು ದೂರದಿಂದ ಹೋದರೂ ದೇವರ ದರ್ಶನ ಮಾಡಿದ ತಕ್ಷಣ ಎಲ್ಲ ಮರ್ತೋಗುತ್ತೆ ಅನ್ನೋತಾರಲ್ಲ, ಅದಂತೂ ಸತ್ಯ. ದೇವಸ್ಥಾನಕ್ಕೆ ಹೋದ ತಕ್ಷಣ ಎಷ್ಟು ಆರಾಮ ಫೀಲ್ ಆಗುತ್ತೆ. ಸೊ ನಾವೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಬಂದ್ವಿ. ನಾರಾಯಣ ಸ್ವಾಮಿ ದರ್ಶನ ಮಾಡಿದ್ಮೇಲೆ ಪಕ್ಕದಲ್ಲೇ ಇರೋ ಪದ್ಮಾವತಿನ ದರ್ಶನ ಮಾಡದೆ ಇರೋಕ್ಕಾಗತ್ತಾ? ಇದು ಅಲ್ಲೇ ಪಕ್ಕದಲ್ಲೇ ಇರೋ ಪದ್ಮಾವತಿ ದೇವಸ್ಥಾನ. ಇದನ್ನು ಕೂಡ ದರ್ಶನ ಮಾಡ್ಕೊಂಡು ಕೊನೆಗೆ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ಇದು ಇವತ್ತಿನ ವೈಕುಂಠ ಏಕಾದಶಿಯ ದೇವರ ದರ್ಶನದ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.